ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಆನಂದಿ ಎಂಬ ಹೆಣ್ಣು ನಿರಾಳವಾಗಿ ತನ್ನ ಅಮ್ಮನ ಜೊತೆ ಜೀವನ ನಡೆಸುತ್ತಿದ್ದಳು. ಆಕೆ ತುಂಬಾ ಸುಂದರಳಾಗಿದ್ದಳು, ಆದರೆ ಆಕೆಗಿಂತಲೂ ಹೆಚ್ಚು ಸುಂದರ ಆಕೆಯ ಹೃದಯ. ಹಳ್ಳಿಯಲ್ಲಿ ಎಲ್ಲರೂ ಆಕೆಯನ್ನು ಇಷ್ಟಪಡುವರು. ಆದರೆ ಒಂದು ವಿಷಯ ಆನಂದಿಯನ್ನು ಕಾಡುತ್ತಿತ್ತು. ಕೆಲವರು ಮಾತ್ರ ಆಕೆಯ ಬಾಹ್ಯ ಸೌಂದರ್ಯವನ್ನು ನೋಡಿ ಮೆಚ್ಚಿ ಮಾತನಾಡುವರು, ಆದರೆ ಆಕೆಯ ಶ್ರಮ, ಮನೋಭಾವ, ದಯೆ ಇವಕ್ಕೆ ಗುರಿ ಕೊಡುವವರು ಕಡಿಮೆ. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಬಂತು. ನದಿಯ ನೀರು ಹಳ್ಳಿಗೆ ಹರಿದು ಜನರ ಮನೆಗಳಿಗೆ ನುಗ್ಗಿತು. ಎಲ್ಲೆಲ್ಲೂ ಗಲಾಟೆ. ಆ ಸಮಯದಲ್ಲಿ ಆನಂದಿ ಯಾರು ಹೇಗಿದ್ದಾರೆ, ಯಾರಿಗೆ ಏನು ಬೇಕು ಎಂದು ಯೋಚಿಸದೆ ಎಲ್ಲರ ಮನೆಗೂ ಹೋಗಿ ಮಕ್ಕಳನ್ನು, ವಯಸ್ಸಾದವರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಳು. ಕೆಲವರು ಆಕೆಯನ್ನು ನೋಡಿ ಆಶ್ಚರ್ಯದಿಂದ ಕೇಳಿದರು, ಆನಂದಿ, ನೀನು ಇಷ್ಟೊಂದು ಅಪಾಯದಲ್ಲೂ ನಮ್ಮನ್ನ ಕಾಪಾಡಲು ಏಕೆ ಓಡಾಡುತ್ತಿದ್ದೀಯಾ? ಆಕೆ ತುಂಟ ನಗುತ್ತ ಹೇಳಿದಳ, ಸೌಂದರ್ಯ ಎನ್ನುತ್ತಾರೆ, ಅದು ಮುಖದಲ್ಲಿ ಅಲ್ಲ, ಕಾರ್ಯದಲ್ಲಿ ಇರಬೇಕು. ಯಾರಿಗಾದರೂ ಒಳ್ಳೆಯದನ್ನು ಮಾಡುವ ಅವಕಾಶ ಬಂದಾಗ ಅದೇ ನನ್ನ ನಿಜವಾದ ಅಲಂಕಾರ. ಮಳೆ ನಿಂತ ಮೇಲೆ ಹಳ್ಳಿಯವರಿಗಂತೂ ಒಂದೇ ಅರಿವು ಆಯ್ತು. ಒಬ್ಬರ ಮುಖದ ಸೌಂದರ್ಯ ಕೇವಲ ಕಣ್ಣುಗಳಿಗೆ, ಆದರೆ ಮನಸ್ಸಿನ ಸೌಂದರ್ಯ ಹೃದಯಕ್ಕೆ.